ನಮಸ್ಕಾರ ಡಾಕ್ಟ್ರೆ. ನಮಸ್ತೆ. ಬೆಳಗ್ಗೆ ನೀವು ಹೇಳಿದಾಗೆ ಹಾಗೆ ಏನೋ ಅಮ್ಮನ ಜೊತೆ ಮಾತಾಡ್ತಾ ಇದ್ದೆ. ಈ ಎಡಗೈ ತುಂಬ ಚೆನ್ನಾಗಿ ಹೀಗೆ ಮೂವ್ ಆಯಿತು ಡಾಕ್ಟ್ರೆ. ಅದಕ್ಕೆ ಒಂದ್ಸಲ ನಿಮಗೆ ಫೋನ್ ಮಾಡಿದ್ದು. ಓ ವೆರಿ ಗುಡ್. ನಾನು ಹೇಳಿರ್ಲಿಲ್ವಾ ಯಾವಾಗ ಬೇಕಾದರೂ ರಿಕವರ್ ಆಗ್ಬೋದು ಅಂತ. ಈಗ ನೋಡಿ ಇಲ್ಲಿಗೆ ಬಂದು 2 ದಿನಕ್ಕೆ ಇಷ್ಟೆಲ್ಲ ರಿಕವರಿ ಆಗಿದ್ದಾರೆ ಅಂದರೆ ಇದೊಂಥರ ಮಿರಾಕಲ್. ನೋಡಿ ಇವ್ರು ಹೇಗೋ ಹುಷಾರಾಗ್ತಿದ್ದಾರೆ. ಆದರೆ ನೀವೆಲ್ಲರೂ ಹೀಗೆ ಇವ್ರ ಸುತ್ತ ನಿಂತ್ಕೊಂಡ್ರೆ ಅವ್ರಿಗೆ ಡಿಸ್ಟರ್ಬ್ ಆಗ್ಬೋದು. ಯಾರಾದರೂ ಒಬ್ಬರು ಇದ್ರು ಸಾಕು, ಮಿಕ್ಕವರೆಲ್ಲ ಹೊರಗಡೆ ಇರಿ. ಸರಿ ಡಾಕ್ಟ್ರೆ, ನಾನು ಹೋಗಿ ದೇವರಿಗೆ ತುಪ್ಪದ ದೀಪ ಹಚ್ಚಿ ಬರ್ತೀನಿ. ಒಳ್ಳೇದು. ನಾವು ಟ್ರೀಟ್ಮೆಂಟ್ ಕೊಡೋದು ಅಷ್ಟೇ ಅಲ್ಲ, ದೇವರ ಆಶೀರ್ವಾದನೂ ಬೇಕು. ನೀವು ಕೂಡ ಅಜ್ಜಿಗೆ ಒಳ್ಳೇದಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿ ಹೋಗಿ. ಆಯಿತು ಡಾಕ್ಟ್ರೆ, ಅಮ್ಮ ಇಷ್ಟು ದಿನಕ್ಕೆ ಇದೇ ಮೊದಲನೇ ಸಲ ಅವ್ರ ಬಾಡಿ ಸ್ವಲ್ಪ ಮೂವ್ಮೆಂಟ್ ಆಗಿ ಡಾಕ್ಟ್ರೆ. ಹಾಗಾದರೆ ಅಮ್ಮಂಗೆ ಪ್ರಜ್ಞೆ ಬರ್ಬೋದಲ್ಲ ಡಾಕ್ಟ್ರೆ? ಶ್ರೀನಿವಾಸ್ ಅವರೇ, ಕೋಮಾ ಸ್ಟೇಜಲ್ಲಿ ಇದ್ದಾಗ ಅವ್ರಿಗೆ ತುಂಬ ಹತ್ರ ಆದವರು, ತುಂಬ ಒಡನಾಟದಲ್ಲಿದ್ದವರು ಏನಾದರೂ ಮಾತಾಡಿಸಿದಾಗ ಅವ್ರ ಬ್ರೈನು ವರ್ಕ್ ಆಗುತ್ತೆ. ಈಗಾಗಿರೋದು ಅದೇ. ಅವ್ರ ಚೇತರಿಕೆಯಲ್ಲಿ ಇದೇ ಮೊದಲನೇ ಸ್ಟೆಪ್ಪು. ಒಳ್ಳೆ ಇಂಪ್ರೂವ್ಮೆಂಟು. ಹಾಗಾದರೆ ನಾವು ಮಾತಾಡೋದು ಅಮ್ಮನಿಗೆ ಅರ್ಥ ಆಗುತ್ತೆ? ಖಂಡಿತ. ಅವರು ನಿಮ್ಮ ಮಾತಿಗೆ ರೆಸ್ಪಾಂಡ್ ಮಾಡ್ತಿದ್ದಾರೆ ಅಂದರೆ ಅವ್ರ ಮೈಂಡು ವರ್ಕ್ ಆಗ್ತಿದೆ ಅಂತಲೇ ಅರ್ಥ. ಅವ್ರ ಮನಸ್ಸಲ್ಲಿ ತಾನು ಗುಣ ಆಗಬೇಕು, ಮೊದಲ ಥರ ಆಗಬೇಕು ಅಂತ ಆಸೆ ಇದೆ. ಅದರಿಂದನೇ ಇದೆಲ್ಲ ಆಗೋದಕ್ಕೆ ಸಾಧ್ಯ ಆಗಿರೋದು. ಮಾವ, ಈ ಖುಷಿ ವಿಷಯನ ಮೊದಲು ಜಾನುಗೆ ತಿಳಿಸ್ತೀನಿ. ಪಾಪ ಅವರಿಬ್ಬರು ಅಜ್ಜಿನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಹೌದಮ್ಮ, ಮೊನ್ನೆಯಿಂದ ಗಂಡ ಹೆಂಡತಿ ಇಬ್ಬರು ಬಂದು ನೋಡ್ಕೊಂಡು ಹೋದ್ರು. ಅಮ್ಮನ ಮೇಲೆ ಅವ್ರಿಗೆ ತುಂಬ ಪ್ರೀತಿ. ತಿಳಿಸಮ್ಮ, ಖುಷಿ ಆಗುತ್ತೆ. ಹಾಂ ಮಾವ.